ರಾಜ್ಯ ಸರ್ಕಾರ ಗಡಗಡ. ರಾಜ್ಯ ಸರ್ಕಾರ ಕಾಂಗ್ರೆಸ್ದಲ್ಲಿ ಯಾವುದು ಸಮಾಧಾನ ಇಲ್ಲರಿ. ಯಾವ ಸಮಾಧಾನ ಇಲ್ಲ ಅಂದ್ರೆ ನೀವು ಡಿ ಕೆ ಶಿವಕುಮಾರ್ದ ಮುಖ ನೋಡ್ರಿ, ಎಷ್ಟು ಸಪ್ಪಗಾಗೈತಿ, ಸಟಕನ ಸೆಟ್ಟು ಬರತೈತಿ, ಪಟಕನ ಬಿ ಪಿ ಏರಾಗತೈತಿ. ಯಾರು ನೋಡಿದ್ರು ಏನು ಸಿಕ್ಕದ ಮಾತಾಡುವಂಥದ್ದು ಗಾಂಭೀರ್ಯತೆ, ನಗುಮುಖದಿಂದ ಎಂದಾದರೂ ಡಿ ಕೆ ಶಿವಕುಮಾರ್ನ ನೋಡಿದಿರಿ? ಯಾಕಂದ್ರೆ ಅಧಿಕಾರದ ಕುರ್ಚಿ ಬೇಕಾಗೈತಿ ಡಿ ಕೆ ಶಿವಕುಮಾರ್ಗೆ, ಮತ್ತದು ಡಿ ಕೆ ಶಿವಕುಮಾರ್ದ ಹಕ್ಕು ಐತಿ. ಯಾಕೆ ಹಕ್ಕು ಐತಂತೀರಿ? ಡಿ ಕೆ ಶಿವಕುಮಾರ್ ಅಪಾರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದು 2023ರಲ್ಲಿ, ಸಂಘಟನೆ ಮಾಡಿದ್ದು, ಎಲ್ಲರನ್ನ ಒಗ್ಗೂಡಿಸಿ ಅನೇಕ ಸಮಾವೇಶಗಳನ್ನು ಮಾಡಿ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಇವತ್ತು 136 ಬಂದ್ರಲ್ರಿ. ಇಲ್ದಿದ್ರೆ ಡಿ ಕೆ ಶಿವಕುಮಾರ್ ಇಷ್ಟು ಶ್ರಮ ಪಡ್ತಿರ್ಕಿಲ್ಲಂದ್ರೆ ಸಿದ್ದರಾಮಯ್ಯನ ಶಕ್ತಿ ಖಾಲಿ 70ರಿಂದ 75 ಶಾಸಕರು, ಉಳಿದಿದ್ದ 40-50 ಶಾಸಕರು ಮಾತ್ರ ಡಿ ಕೆ ಶಿವಕುಮಾರ್ನ ಪರಿಶ್ರಮದಿಂದ ಬಂದಾವು. ಅದನ್ನು ಸತ್ಯನೇ ಹೇಳಬೇಕು. ಯಾವಾಗಲೂ ಡಿ ಕೆ ಶಿವಕುಮಾರ್ದು ಒಂದು ಶಕ್ತಿ ಐತಿ. ಡಿ ಕೆ ಶಿವಕುಮಾರ್ ವೈಯಕ್ತಿಕ ವ್ಯವಹಾರ ಬಿಡ್ರಿ, ನಾವು ರಾಜಕಾರಣದ ವ್ಯವಹಾರ ಅಷ್ಟೇ ಮಾತಾಡ್ತೀವಿ. ಈಗ ಡಿ ಕೆ ಶಿವಕುಮಾರ್ಗೆ ಕುರ್ಚಿ ಸಿಗುತ್ತೈತೋ ಇಲ್ಲೋ ಭಾಳ ಮಂದಿ ಕೇಳಾಕತ್ತಾರ. ಈಗ ಚಳಿಗಾಲ ಅಧಿವೇಶನದಲ್ಲಿ 60 ಶಾಸಕರು ಭೋಜನಕೂಟ, 80 ಶಾಸಕರು ಈ ಕಡೆ ಭೋಜನಕೂಟ, ಈ ಕಡೆ ಬ್ರೇಕ್ಫಾಸ್ಟ್, ಆ ಕಡೆ ಬ್ರೇಕ್ಫಾಸ್ಟ್, ಏನು ಗದ್ದಲ. ಈಗ ಕೊನೆಯದಾಗಿ ರಾಜಕೀಯ ವಿಶ್ಲೇಷಣೆ ನಾವು ಹೇಳ್ತೀವಿ, 50 ಜನ ಶಾಸಕರು ಎಲ್ಲಾದರೂ ಡಿ ಕೆ ಶಿವಕುಮಾರ್ನ ಬೆನ್ನ ಹತ್ತಿ ಹೋದ್ರೆ ಸರ್ಕಾರ ಭಾರತೀಯ ಜನತಾ ಪಕ್ಷದ ಬೆಂಬಲದೊಂದಿಗೆ ಸರ್ಕಾರ ರಚನೆ ಆಕೈತಿ, ಗ್ಯಾರಂಟಿ ಯೋಜನೆಗಳು ಹೋಗ್ತಾವ, 2 ಲಕ್ಷ ಕೋಟಿ ರೂಪಾಯಿ ಉಳಿತೈತಿ, ಪ್ರತಿ ಕ್ಷೇತ್ರಕ್ಕೆ 500 ಕೋಟಿ ರೂಪಾಯಿ ಕೊಟ್ಟರು ಸಹಿತ ಶಾಸಕರು ಮಾತ್ರ ಅಭಿವೃದ್ಧಿ ಮಾಡ್ತಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಧಿಕಾರ ತಗೋತಾರೆ, ವಿಜಯೇಂದ್ರ ಉಪಮುಖ್ಯಮಂತ್ರಿ ಆಗತ್ತಾರ, ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಏನು ಇವ್ರ ಜೊತೆ ಬೆನ್ನೈತಿ ಬಂದಿರ್ತಾರಲ್ಲ ಡಿ ಕೆ ಶಿವಕುಮಾರ್ ಜೊತೆ, ಅವ್ರಿಗೆ ಎಲ್ಲ ಕೊಡ್ಬೇಕಂಥೇಳಿ ಒಂದು ಅಲಿಖಿತ ಒಪ್ಪಂದ ಆಕೈತಿ. ಈಗಾಗಲೇ ಇದು ಗುಸುಗುಸು ಅಲ್ರಿ, ಓಪನನ್ನು ಮಾತಾಡ್ಯಾರ ವಿಜಯೇಂದ್ರ ಭಾಳ ಸಾರಿ. ಈಗಾಗಲೇ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡ್ಯಾರ, ಪಕ್ಷಾಂತರ ನಿಷೇಧ ಕಾಯ್ದೆ ಒಂದು ಉಲ್ಲಂಘನೆ ಆಗಬಾರ್ದ್ರಲ್ಲ, ಅದಕ್ಕೆ 42 ನಂತರ ಬರ್ಬೇಕು. 42ರಿಂದ 50 ಶಾಸಕರು ಬಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಆಗುವುದಿಲ್ಲ, ಮತ್ತೆ ಬೈ ಎಲೆಕ್ಷನ್ಗಳು ಆಗುವುದಿಲ್ಲ, ಮರು ಚುನಾವಣೆ, ಯಾವುದೇ ಚುನಾವಣೆ ಆಗುವುದಿಲ್ಲ. ಈ ಡಿ ಕೆ ಶಿವಕುಮಾರ್ಗೆ ದಾರಿ ಇರೋದು ಒಂದೇ, ಇವರು ಎಂದೂ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೋಗುವುದಿಲ್ಲ. ಮುಖ್ಯಮಂತ್ರಿ ಕೊಡಿಸ್ತೀನಿ ಅಂಥೇಳಿ ಮೇವು ಕಟ್ತಾರ. ಆದರೆ ಡಿ ಕೆ ಶಿವಕುಮಾರ್ ಮಾತ್ರ 50 ಶಾಸಕರನ್ನು ತಗೊಂಡು ಒಂದು ರಾದ್ದಾಂತ ಮಾಡಿದಂದ್ರೆ ಮಾತ್ರ ಮುಂದಿನ ಭವಿಷ್ಯದಲ್ಲಿ ಜೀವನದಾಗ ಒಂದು ಸಾಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಬಹುದು. ಇಲ್ದಿದ್ರೆ ಜೀವನದಲ್ಲಿ ಮುಖ್ಯಮಂತ್ರಿ ಆಗುವ ಚಾನ್ಸ್ ಇಲ್ಲ. ಯಾಕಂದರೆ 28ಕ್ಕೆ ಸರ್ಕಾರ ಬರ್ತೈತೋ ಇಲ್ಲೋ ಗ್ಯಾರಂಟಿ ಇಲ್ಲ. ಅಲ್ಲಿ 28ಕ್ಕೆ ಸರ್ಕಾರ ತರುವಲ್ಲಿ ತನ್ನ ಹೆಲಿಕಾಪ್ಟರ್ ಮುಖಾಂತರ 224 ಕ್ಷೇತ್ರಗಳಲ್ಲಿ ಗಡಗಡ ತಿರುಗಾಡಕತ್ತೈತಿ. ಆ ಹೆಲಿಕಾಪ್ಟರ್ ಏನು ಹೇಳಾಕತ್ತೈತಿ? ಡಬಲ್ ಇಂಜಿನ್ ಹೆಲಿಕಾಪ್ಟರು, 28ಕ್ಕೆ ನನ್ನ ಗುರಿ. ಹಂಗಾದ್ರೆ ಡಿ ಕೆ ಶಿವಕುಮಾರ್ಗೆ 28ಕ್ಕೆ ಹೆಂಗೆ ಸಿಗ್ತೈತ್ರಿ? ಸಿಕ್ಕರೆ ಈಗ ಸಿಗಬೇಕು. ಇದೇನು ಉಳ್ದೈತ್ಲ ಈಗ 24 ತಿಂಗಳು ಇದ್ರಾಗ ಹೊಡೆದಾಡಿ ಏನಾರೇ ಮಾಡಿ ಮುಖ್ಯಮಂತ್ರಿ ವಾಮ ಮಾರ್ಗ ಆಗಲಿ, ಸಹ ಮಾರ್ಗ ಆಗಲಿ, ನೇರವಾಗಿ ಆಗಲಿ, ಅಡ್ಡದಾರಿಲಿ ಆಗಲಿ ಮುಖ್ಯಮಂತ್ರಿ ಆಗಬೇಕು. ಇಲ್ದಿದ್ರೆ ಮುಖ್ಯಮಂತ್ರಿ 28ಕ್ಕೂ ಸಹಿತ ಡಿ ಕೆ ಶಿವಕುಮಾರ್ ಸಿಗೋದಿಲ್ಲ. ಇದು ನಮ್ಮ ಕಾಲಜ್ಞಾನದ ಭವಿಷ್ಯ. ಯಾಕಂದರೆ ಹೆಲಿಕಾಪ್ಟರ್ ಅಡ್ಡಾಡಕತ್ತೈತಿ. ಆ ಹೆಲಿಕಾಪ್ಟರ್ ಅಡ್ಡಾಡೋದ್ರ ಹೇಳ್ಕೊತ ಹೊಂಟೈತಿ ನೋಡ್ರಿ. ಹೆಲಿಕಾಪ್ಟರ್ ಹೆಂಗೆ ಆಗ್ತೈತೆ ಅದು? 28ಕ್ಕೆ ನಮ್ಮ ಗುರಿ, ಮುಂದಿನ CM 28ಕ್ಕೆ. ಅದು ಅವ್ರದ್ದು 100% ಗ್ಯಾರಂಟಿ. ಯಾಕಂದ್ರೆ ಅವ್ರು ಈ 5 ವರ್ಷದ ಅವಧಿಯಲ್ಲಿ ನಾವು ಮುಖ್ಯಮಂತ್ರಿ ಆಗುವುದಿಲ್ಲ. ನಾವು ಶ್ರಮ ಪಡ್ತೀವಿ, ಶಾಸಕರನ್ನ ತಯಾರು ಮಾಡ್ತೀವಿ. 125ರಿಂದ 130 ಶಾಸಕರನ್ನ ತಂದು ನಾವು ಮುಖ್ಯಮಂತ್ರಿ ಆಗತ್ತೀವಿ. ಅದರ ಸಲುವಾಗಿ ಡಬಲ್ ಇಂಜಿನ್ ಹೆಲಿಕಾಪ್ಟರ್ ಗಡ ತಿರುಗಾಡಕತ್ತೈತ್ರಿ. ಈಗ ನೋಡ್ರಿ, ಚಾಮರಾಜನಗರದಿಂದ ಬೀದರ್ ತಗ ಓಡೋದೇನು ಅಧಿವೇಶನ ಮುಗಿದ ತಕ್ಷಣ ಪ್ರತಿ ಕ್ಷೇತ್ರದಲ್ಲಿ 50-60 ಓಟ ಅದಾವ. ಆ ಹೆಲಿಕಾಪ್ಟರ್ ಕೆಳಗೆ ಹಿಡಿತಂದ್ರೆ 20,000 ಪ್ಲಸ್ 70-80 MLAಗಳು ಆದ್ರೆ 10-15 ಸಾವಿರದಿಂದ MLA ಆಗ್ತಾವೆ. ಮತ್ತು ನಂಬರ್ 1 ನ್ಯೂಸ್ ಕನ್ನಡ 10-15 ಸಾವಿರ ಓಟ್ಗಳು ಕ್ರೋಢೀಕರಣ ಮಾಡುವಂಥ ಶಕ್ತಿ ಐತಿರಲ್ಲ. ನಾವು ಯಾರಿಗೆ ಹೇಳ್ತೀವೋ ಅವ್ರಿಗೆ 10,000 ಬೀಳ್ತಾವೆ. ನಾವು ಈ ಕಡೆ ಹೇಳಿದ್ರೆ 10,000 ಮೈನಸ್ ಹಾಕೋ, ಅಲ್ಲಿ ಸೋಲ್ತಾನೆ ಶಾಸಕ. ಹಂಗೆ ಸೋಲ್ಸಿದೆವು, 87 ಮಂದಿನ ಆರಿಸ್ತಂದೆವು. ಅದು ಹೆಮ್ಮೆನೂ ಐತೆ ನಮಗೆ. ಹಂಗಾದ್ರೆ 60 ಶಾಸಕರು, 50 ಶಾಸಕರು, 80 ಶಾಸಕರು ಎಲ್ಲಿ ಹೋಗ್ತೀರಿ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕೋ ಬೇಡೋ? ಇದೇ 28ರ ಒಳಗಡೆ ಮುಖ್ಯಮಂತ್ರಿ ಆದರೆ ಮಾತ್ರ ಡಿ ಕೆ ಶಿವಕುಮಾರ್ಗೆ ಲಾಭ. 28ಕ್ಕೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ಅಲ್ಲಿ ಹೆಲಿಕಾಪ್ಟರ್ ಬಂದು ಕೊಂಡೋದು ಡಬಲ್ ಇಂಜಿನ್ ಅದು. ಆವಾಗ
ಕಾದು ನೋಡಬೇಕು. ಡಿ ಕೆ ಶಿವಕುಮಾರ್ನ ತಪ್ಪಿಸಿ ಎಲ್ಲಾದರೂ ಈ ಎಂ ಬಿ ಪಾಟೀಲ್ರನ್ನ ಮುಖ್ಯಮಂತ್ರಿ ಮಾಡ್ತಾರೋ. ಸಿದ್ದರಾಮಯ್ಯನ ಆಲೋಚನೆಗಳು ಭಾಳ ಇರ್ತಾವ್ರಿ. ಸಿದ್ದರಾಮಯ್ಯನ ಪರಮ ಶಿಷ್ಯ ಎಂ ಬಿ ಪಾಟೀಲ್ರ ಕಡೆನೂ ಒಂದು 39ರಿಂದ 40 ಶಾಸಕರು ಬರ್ತಾರೆ ಸಮುದಾಯದ್ದು. ಅವನ್ನೆಲ್ಲ ಗೋಳೆ ಮಾಡ್ಕೊಂಡು ಮತ್ತು ಅವ್ರು ಬಂದು ನಾನು ಆಗಾಮ ಅಂತ ಕೂತ್ರ ಅಂದ್ರೆ ಆವಾಗ ಸಿದ್ದರಾಮಯ್ಯಗೆ ಏನು ತೋಚಾಕ ಬರಂಗಿಲ್ಲ. ಹೈಕಮಾಂಡ್ ಏನು ಹೇಳೋದು, ಯಾರ ಕಡೆ ಎಷ್ಟು ಶಾಸಕರ ಬಲ ಐತಿ. ಇಲ್ಲಿ 1 ಕೋಟಿ ಮೇಲೆ ಬರ್ತೈತಿ ರೀ. ಮೊದಲು ಮುಖ್ಯಮಂತ್ರಿ ಯಾರು ಆಗ್ಬೇಕು ಅನ್ನೋದು. ದೇವರಾಜ ಅರಸ ಆಗಬೇಕು, ನಿಜಲಿಂಗಪ್ಪ ಆಗಬೇಕು, ವೀರೇಂದ್ರ ಪಾಟೀಲ್ ಆಗಬೇಕು, ಬಂಗಾರಪ್ಪ ಆಗಬೇಕು. ಅವಾಗ ಇಂದಿರಾ ಗಾಂಧಿ ತಾಕತ್ತಿತ್ತು ರೀ. ಹೈಕಮಾಂಡ್ ಅಂದ್ರೆ ನಡಗತ್ತೀರಿ ಇಂದಿರಾ ಗಾಂಧಿ ಮುಂದೆ ನಿಂದ್ರಾಕ. ಚೈಡ್ಡಿ ಹಸಿವು ಹಾಕಿದ್ದು ಇವರು ಇಂದಿರಾ ಗಾಂಧಿ ಕರಿಯಾಕತ್ತಾಳಂದ್ರೆ. ಈಗ ಹೆಂಗೆ ಮೋದಿ ಮುಂದೆ ಹೋಗಿ ಎಂ ಪಿಗಳ ಮಂತ್ರಿಗಳು ನಿಂದಿರ್ತಾರೆ ನೋಡ್ರಿ. ಕರೆದ್ರೂ ಬರೋದಿಲ್ಲ, ಹಿಂಗೆ ಓಡ್ತಾರೆ, ಏನು ಕೇಳಿ ಬಿಡ್ಯಾನ ಮಾರಾಯ ಅಂತೇಳಿ. ಹಂಗೆ ಪರಿಸ್ಥಿತಿ ಆಗಿತ್ತು. ಆವಾಗ ಇಂದಿರಾ ಗಾಂಧಿ ಒಂದು ಲಕೋಟೆ ಕಳಿಸ್ತಿದ್ರು ದೆಹಲಿದಿಂದ. ಆ ಲಕೋಟೆಯಲ್ಲಿ ಇವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿತ್ತು. ಅದರ ಪ್ರಕಾರ ಮುಖ್ಯಮಂತ್ರಿಗಳು ಆಗ್ತಿದ್ರು. ಈಗ ಶಾಸಕರ ಬಲ ರಿಸಾರ್ಟ್ ರಾಜಕಾರಣ. ಅವಾಗ ಎಲ್ಲಿತ್ತು ಇಂದಿರಾ ಗಾಂಧಿ ಇದ್ದಾಗ ರಿಸಾರ್ಟ್ ರಾಜಕಾರಣ? ರಿಸಾರ್ಟ್ಗಳು ಇದ್ದಿರ್ಕಿಲ್ಲ. ಎಲ್ಲೋ ಕೆಳಗಡೆ ಗಾದಿ ಹಾಕಿ ಕೂತು ಅಧಿವೇಶನಗಳು ಮಾಡ್ತಿದ್ರು. ಕೆಳಗೆ ಕೂತ ಪದ್ಧತಿ. ಮಹಾತ್ಮ ಗಾಂಧೀಜಿಯವರು ಹೆಂಗೆ ಕಾಂಗ್ರೆಸ್ಸದ ಅಧಿವೇಶನ ಮಾಡ್ತಿದ್ರು ಕೆಳಗೆ ಕೂತು, ಆ ಟೈಪ್ ಇಂದಿರಾ ಗಾಂಧಿ ಇದ್ದಾಗೂ ಸಹಿತ ಕೆಳಗೆ ಕೂತು ಮಾತಾಡ್ತಿದ್ರು. ಈಗ ಎಲ್ಲಿ ಹೋಗ್ಯಾವ್ರಿ ಕೆಳಗೆ ಕೂತದ ಗಾದಿಗಳ? ಎಲ್ಲ ಕುರ್ಚೆಗಳು ಬಂದವು. ಯಾಕಂದ್ರೆ ಕಾಲಿಲ್ಲ, ಕೊಂಡಾಕ್ ಬರಂಗಿಲ್ಲ, ನಡ ಇಲ್ಲ. ಈ ಪರಿಸ್ಥಿತಿ ಆಗೈತಿ. ಅದರ ಸಲುವಾಗಿ ಡಿ ಕೆ ಶಿವಕುಮಾರ್ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾದ್ರೆ 50 ಶಾಸಕರನ್ನು ಒಯ್ಯಬೇಕು. ಭಾರತೀಯ ಜನತಾ ಪಕ್ಷದ ಜೊತೆ ಕೂಡ್ಕೊಂಡು ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು ಮುಖ್ಯಮಂತ್ರಿ ಆಗಬೇಕು. ವಿಜಯೇಂದ್ರ ಮಾತ್ರ ಉಪಮುಖ್ಯಮಂತ್ರಿ ಆಗಬೇಕು. ಇನ್ನು ಕಾದು ನೋಡ್ರಿ, ನಿಮ್ಮ ಅನಿಸಿಕೆಗಳನ್ನು ನನಗೆ ಹಾಕಿರಿ. ಈ ಸುದ್ದಿ ಭಾಳ ವೈರಲ್ ಆಗಬೇಕು. ರಾಜ್ಯಾದ್ಯಂತದ ಗುಪ್ತ ಸುದ್ದಿ ಹೇಳೀನಿ. ಚಳಿಗಾಲ ಅಧಿವೇಶನದ ಕೆಲವು ಕೊಠಡಿಗಳಲ್ಲಿ ಗುಸುಗುಸು ನಡೆದೈತಿ. 42, 44 ಬಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ದೂರ ಆಕೈತಿ. ಅದರ ಸಲುವಾಗಿ ಹೆಂಗೆ ಅನಿಸ್ತೈತಿ ಈ ವಿಡಿಯೋ? ನೀವು ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ. ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ.